ದಯಮಾಡಿ ನಡೆಸಿಕೊಡಲು ತಾವೆಲ್ಲರೂ ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾ ಪ್ರೀತಿಯಿಂದ ಪ್ರಪಂಚನ ಗೆಲ್ಬೋದು ಅಂತ ಹೇಳ್ತಾರೆ. ಅದೇನೇ ಪರಿಸ್ಥಿತಿ ಬಂದರೂ ಕೂಡ ಪ್ರೀತಿನ ಪಡ್ಕೊಳ್ಳೋ ಶಕ್ತಿ ಇಲ್ಲ. ಸಿದ್ದು ಹೋಲಿ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಹೋಲಿ ತಾಳಿ ಕಟ್ಟಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಪ್ರೀತಿಯಿಂದ ಪ್ರಪಂಚನ ಗೆಲ್ಬೋದು ಅಂತ ಹೇಳ್ತಾರೆ. ಸೇವಕರು ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕಲಾ ಸಂಕಲ ಸಂಸ್ಥೆ ಸುಮಾರು 10-15 ವರ್ಷದಿಂದ ನಮ್ಮ ರಾಯಚೂರು ಜಿಲ್ಲೆಯ ಬ್ಯಾಂಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಯಾರೇ ಒಬ್ಬರು ಒಂದು ಉನ್ನತ ಮಟ್ಟಕ್ಕೆ ಬರಬೇಕು ಅಂತ ಹೇಳಂತ ಹಂಗಾಗಿದ್ರೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ಸನ್ಮಾನ ಮಾಡಿದರೆ ಆ ಒಂದು ಪ್ರತಿಭೆ ಬೆಳಕಿಗೆ ಬರುತ್ತೆ. ಅಂತ ಒಂದು ಕಾರ್ಯಕ್ರಮ ಮಾಡೋದ್ರಲ್ಲಿ ನಮ್ಮ ಮಾರುತಿ ಬೆಳಗೆರಣ್ಣ ಹಾಗೂ ರೇಖಾಟಿ ಅವರು ಹೆಚ್ಚಿನ ಕೈ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಉದ್ದೇಶದಿಂದನೇ ಅಣ್ಣವರ ಪರವಾಗಿ ಅವರ ಅತ್ತೆ ಆಗಿರ್ತಕ್ಕಂಥ ರತ್ನಮಾನ್ ಬಿ ದೇಸಾಯಿ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿಯಾದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವತ್ತು ನಮ್ಮ ರಾಯಚೂರಿಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಎಂತೆಂತೋ ಎಷ್ಟೊಂದು ಜನ ಕಾಂಪಿಟೇಷನ್ ಇರುತ್ತೆ ರಾಜ್ಯೋತ್ಸವ ಪ್ರಶಸ್ತಿಗೆ, ಅಷ್ಟು ಸುಲಭವಾಗಿ ಸಿಗಲ್ಲ. ಅಂಥದ್ರಲ್ಲಿ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ಸಿರುವಾರ ತಾಲೂಕಿಗೆ ಬಂದಿರೋದು ನೀವು ಹೆಮ್ಮೆ ಪಡುವ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಅದೇ ರೀತಿ ನಮ್ಮ ಮಾರುತಿಯನ್ನವರು ಹೇಳ್ತಾ ಇದ್ರು, ಕಲಾ ಸಂಕಲ ಸಂಸ್ಥೆಗೂ ಕೂಡ ಆ ಒಂದು ರಾಜ್ಯೋತ್ಸವ ದಿನ ಅತಿಗೆ ಅವ್ರಿಗೂ ಕೂಡ ಒಳ್ಳೆ ಸಂಸ್ಥೆ ಅಂತ ಪ್ರಶಸ್ತಿ ಸಿಕ್ಕಿದೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಲು ಇಷ್ಟಪಡ್ತಾ, ಹಾಗೆಯೇ ಒಂದು ಲವ್ ಯು ಮುದ್ದು ಈ ಒಂದು ಫಿಲ್ಮ್ ನಾನು ನೋಡಿಲ್ಲ, ಫಿಲ್ಮ್ ನೋಡೋದು ಕಡಿಮೆ, ಆದರೆ ಎಲ್ಲರ ಬಾಯಲ್ಲಿ ಕೇಳಿದ್ದೀನಿ ಇದು ನಿಜವಾದ ಪ್ರೇಮ ಸ್ಟೋರಿ ಅಂತ ಹೇಳಿ ಅಂತ. ನೀವೆಲ್ಲರೂ ನೋಡ್ತಿರ್ಬೋದು, ಇವಾಗಿನ ಕಾಲದಲ್ಲಿ ಹೇಳ್ತಾ ಇದೆ ಪ್ರೀತಿ ಹೇಗಾಗಿದೆ ಅಂದರೆ ಮೊದಲ
ಹುಡುಗಿಗೆ ಏನೋ ಒಂದು ಕಾಯಿಲೆ ಇದ್ರೂ ಕೂಡ ನನ್ನ ಪ್ರೀತಿ ಅಂತ ಹೇಳಿ ಅಂತ ಆ ಒಂದು ತನ್ನ ಪ್ರೀತಿಯ ಹುಡುಗಿಗೆ ಎಷ್ಟೇ ಕಷ್ಟ ಬಂದರೂ ನಾನು ಅವಳ ಜೊತೆ ಇರ್ತೀನಿ ಅಂತ ಅವಳ ಆರೈಕೆ ಮಾಡಿಕೊಂಡು ಕೊನೆ ತನಕ ಇರುವಂಥದ್ದು ಈ ಒಂದು ಸ್ಟೋರಿ ಇರ್ಬೋದು ಅಂತ ನಾನು ಹೇಳ್ಪಟ್ಟೆ. ಅದೇನೇ ಇರ್ಬೋದು. ಹಾಗಾಗಿ ಇವತ್ತಿನ ಕಾಲದಲ್ಲಿ ನಿಜವಾದ ಪ್ರೀತಿ ಸಿಗೋದು ಬಹಳ ಕಷ್ಟ. ಈ ಜಗತ್ತಲ್ಲಿ ಯಾವುದಾದ್ರೂ ಒಂದು ಶ್ರೇಷ್ಠವಾದ ಪ್ರೀತಿ ಅಂತ ಹೇಳಿದ್ರೆ ಅದು ತಂದೆ ತಾಯಿಗಳ ಪ್ರೀತಿ. ಅದನ್ನು ಬಿಟ್ಟು ಜಗತ್ತಲ್ಲಿ ಯಾವ ಪ್ರೀತಿನೂ ಶ್ರೇಷ್ಠ ಅಲ್ಲ. ಅಂಥದ್ರಲ್ಲಿನೂ ಕೂಡ ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ ಸಿಕ್ಕರೆ ಅದಕ್ಕಿಂತ ಸ್ವರ್ಗ ಬೇರೋದಿಲ್ಲ. ಹಾಗಾಗಿ ಈ ಒಂದು ಚಲನಚಿತ್ರದಲ್ಲಿ ನಟಿಸ್ತಕ್ಕಂಥ ನಟ ನಟಿಯರು ಕೂಡ ಅಭಿನಂದನೆಗಳು ತಿಳಿಸ್ತೀನಿ. ಮುಂದಿನ ದಿನಮಾನಗಳಲ್ಲಿ ಉತ್ತಮ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಮಾತಾಡುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಈ ಸಾಧಕರ ಮಧ್ಯೆ ಯಾಕೆ ಕೂಡಿಸಿದ್ದಾರೆ ಅಂತ ಕೂಡ ನನಗೆ ಒಂದೊಂದ್ಸರಿ ಅನುಮಾನ ಕಾಡ್ತಾ ಇದೆ. ಆದರೆ ಒಂದಂತೂ ಮನವರಿಕೆ ಆಯ್ತು. ಈ ಸದ್ಯ ಎಲ್ಲೋ ಒಂದು ಕಡೆ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಒಂದು ನೈಜ ಸೇವೆಯನ್ನು ಈ ಸಮಾಜಕ್ಕೆ ಕೊಡಬೇಕಾದಾಗ ಅದು ಬೆಂತಕ್ಕಂಥ ಒಂದು ಶಕ್ತಿ ಬೇಕಾಗ್ತದೆ. ಆ ಶಕ್ತಿಯನ್ನ ನನ್ನ ಗೆಳೆಯ ಮಾರುತಿ ಬಡಿಗೆರವರು ಮತ್ತು ಅವರ ಶ್ರೀಮತಿಯಾದ ರೇಖಾ ಮೇಡಮ್ ಅವರು ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಾವು ಒಂದೇ ನಿಮಿಷ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮದು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿಯಲ್ಲಿ ಇರ್ತಕ್ಕಂಥ ಸಂಘ ನಮ್ಮದು. ಅದರ ಜೊತೆಗೆ ನಿರ್ಮಲಾ ತುಂಗಭದ್ರಾ ಅಭಿಯಾನ ಕರ್ನಾಟಕದ ಒಂದು ನಮ್ಮ ಸಂಸ್ಥೆ ಮತ್ತು ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ, ಅಲ್ಲಿ ಪರಿಸರ ಪ್ರೇಮಿಗಳಿಂದ ರಚನೆಯಾದಂಥ ಒಂದು ಸಂಸ್ಥೆ. ಈ 3 ಸಂಸ್ಥೆಯ ಸಹಯೋಗದಲ್ಲಿ ನಾವು ಇವತ್ತೇನು ಬಹಳ ಹೆಮ್ಮೆ ಪಡ್ತಾ ಇದ್ದೀವಿ. ರಾಯಚೂರು ಜಿಲ್ಲೆಯವರು ಹೇಳದರೆ ನಾಡು ಅಂತ ಅನ್ಸ್ಕೊಳ್ತಾ ಇದ್ದೀವಿ. ಈ ಕಡೆ ಕೃಷ್ಣೆ, ಈ ಕಡೆ ತುಂಗಭದ್ರೆ. ಬಟ್ ಇವತ್ತು ಅದರ ಪರಿಸ್ಥಿತಿ ಯಾರಾದರೂ ನೋಡಿದ್ರ ಅಂತ ಒಂದು ಸರಿ ನೀವು ಆಲೋಚನೆ ಮಾಡಿದ್ರೆ, ಇವತ್ತು ಆ 2 ದಿನಗಳಿಂದ ಇವತ್ತೇನು ರಾಯಚೂರು ಜಿಲ್ಲೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವೆಲ್ಲರೂ ದಿನನಿತ್ಯ ಕುಡಿಯುವ ನೀರು, ಉಣ್ಣುವ ಆಹಾರ, ಸೇವಿಸುವ ಗಾಳಿ ಎಲ್ಲ ವಿಷದಿಂದ ಕೂಡಿಬಿಟ್ಟದು. ಅದರ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ ಅಂತ ನನ್ನ ಭಾವನೆ ಅಲ್ಲ. ಅದರ ಬಗ್ಗೆ ನಿಷ್ಕಾಳಜಿದೆ ಅಂತ ನನಗೆ ಅನಿಸ್ತಾ ಇದೆ. ನಾವು 3-4 ಹಂತದ ಪಾದಯಾತ್ರೆ ಮಾಡಲಿಕ್ಕೆ ಏನು ಇವತ್ತು ನಮ್ಮ ಪರಿಸರ ಪ್ರೇಮಿಗಳು ತಯಾರಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಪ್ರಾರಂಭ ಮಾಡಿ, ಅಲ್ಲಿ ಶೃಂಗೇರಿ ಶ್ರೀಗಳ ನೇತೃತ್ವದಿಂದ ಪ್ರಾರಂಭ ಮಾಡಿ, ಮೊದಲನೇ ಹಂತ ಹರಿಹರದವರೆಗೆ ಬಂದ್ವಿ. ಹರಿಹರದಿಂದ 2ನೇ ಹಂತ ಗಂಗಾವತಿ ಕಿಷ್ಕಿಂದವರೆಗೆ ಬಂದು ತಲುಪಿದ್ವಿ. 3ನೇ ಹಂತ ಕಿಷ್ಕಿಂದೆಯಿಂದ ಮಂತ್ರಾಲಯದವರೆಗೆ ಮುಟ್ಟಿದ್ದೀವಿ. 4ನೇ ಹಂತ ಮಂತ್ರಾಲಯದಿಂದ ಶ್ರೀಶೈಲಂವರೆಗೆ ನಾವು ಮಾಡ್ತಾ ಇದ್ದೀವಿ. ಏನಪ್ಪ ಇದು ಉದ್ದೇಶ ಅಂದ್ರೆ, ಪಾದಯಾತ್ರೆ ಮಾಡಿಬಿಟ್ರೆ ಏನು ಎಲ್ಲ ನದಿ ಸ್ವಚ್ಛ ಆಗಿಬಿಡ್ತದಲ್ಲ ನಮ್ಮ ಭಾವನೆ ಅಲ್ಲ. ನಾವು ಮಾಡ್ತಾ ಇರೋದು ಜನಜಾಗೃತಿ ಮತ್ತು ಜಲಜಾಗೃತಿ. ಜನಜಾಗೃತಿ ಅಂದ್ರೆ ಇವತ್ತು ಪ್ರತಿನಿತ್ಯ ನಾವು ಎಷ್ಟಾಗಿ ನೀವೆಲ್ಲರೂ ಮೊನ್ನೆ ಸಂಕ್ರಾಂತಿ ಎಲ್ಲ ನದಿಗೆ ಹೋಗಿ ಸ್ನಾನ ಮಾಡಿ ಬಂದಿದ್ರು ಅಂತ ನನ್ನ ನಂಬಿಕೆ ಅಲ್ಲ. ಎಷ್ಟು ಮೌಢ್ಯತೆಯಿಂದ ನಾವು ಮಾಡ್ತಾ ಇದೀವಿ ಅಂದ್ರೆ, ಪೂಜ್ಯ ಭಾವನೆಯಿಂದ ಒಂದ್ ಕಡೆ ನದಿ ಪೂಜೆ ಮಾಡ್ತೀವಿ, 2ನೇ ಏನ್ ಮಾಡ್ತಾರೆ ಅಲ್ಲಿ ನಾವು ಪೂಜೆ ಮಾಡಿ ಆ ಸ್ನಾನ ಮಾಡೋದ್ರೊಳಗೆ ಅದಿಷ್ಟು ಕಲ್ಮಶ ಮಾಡಿ ಹೊರಗೆ ಬರ್ತಾರೆ. ಇವತ್ತು ನಾವು ಮೊನ್ನೆ ಹನುಮಾನ್ ಜಯಂತಿ ಆದಂತ ಕ್ಷಣದಲ್ಲಿ ಎಲ್ಲಿ ನಮ್ಮ ಗಂಗಾವತಿ ಹತ್ರ ಅಂಜನಾದ್ರಿ ಬೆಟ್ಟದಲ್ಲಿ ಸುಮಾರು ಟನ್ ಗಟ್ಟಲೆ ನಾವು ಶಾಲೆಗಳನ್ನು ಇಟ್ಟಿದ್ದೀವಿ. ಟನ್. ಇವತ್ತು ಮೊನ್ನೆ ಸಂಕ್ರಾಂತಿ ನಮ್ದು ಎಸ್ಟಿಮೇಷನ್ ಪ್ರಕಾರ ಸುಮಾರು 25 ಟನ್ ನಿಮ್ಮ ಶಾಂಪೂ ಸ್ಯಾಚೆಟ್ಸ್ ಆಗಿರೋದು. ಇದು ಎಲ್ಲೋ ಒಂದು ಕಡೆ ನಮ್ಮ ಸೃಷ್ಟಿಯಿಂದ ಸಿಕ್ಕಂತ ಒಂದು ಶಕ್ತಿಯನ್ನ ಬಳಸಿಕೊಳ್ಳೋದ್ರ ಜೊತೆಗೆ ಅದನ್ನ ಹಾಳು ಮಾಡಿ ಮುಂದಿನ ಪೀಳಿಗೆಗೆ ನಾವು ಬರಡಾದ ಭೂಮಿ, ಕಲ್ಮಶವಾದ ವಾತಾವರಣ ಕೊಟ್ಟು ಹೋಗ್ತಾ ಇದ್ದೀವಿ. ದಯವಿಟ್ಟು ಆ ಕಲ್ಪನೆಯಲ್ಲಿ ನಮ್ಮದು ಒಂದು ಡೆಡಿಕೇಶನ್ ಇದೆ. ನಾವು ಅದರ ಬಗ್ಗೆ ಒಂದು ಅಭಿಯಾನ, ಒಂದು ಹೋರಾಟ ಏನಲ್ಲ, ಅಭಿಯಾನ ಇವತ್ತು ನಾವು ಪ್ರಾರಂಭ ಮಾಡಿದ್ರೆ ಸುಮಾರು 38 ವರ್ಷಗಳು ಬೇಕಾಗುತ್ತೆ ಅಂತ ನಮ್ಮ ಅಂದಾಜಿದೆ. ರಾಯಚೂರು ಸ್ಥಿತಿಗೆ ಇನ್ನೊಂದು ಗೊತ್ತಿರಲಿಲ್ಲ. ಎಂಥ ಒಂದು ನಾಡು ಅಂತ ಹೇಳಿದ್ರೆ ಇದು ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಅರಸರಾಗಿರ್ಬೋದು, ಮೊಹಮ್ಮದ್ ಸುಲ್ತಾನ್ ಆಗಿರ್ಬೋದು, ಇಂಥ ಒಂದು
ಜಾಗ ಆಳ್ಬಿಟ್ಟು ಹೋಗಿದ್ದಾರೆ. ಇಂಥ ಒಂದು ಜಾಗಕ್ಕೆ ಇವತ್ತು ನಮ್ಮ ಬರ್ತಾ ಇದ್ದಾರೆ. ನನಗೆ ಏನೋ ಒಂದು ಇತಿಹಾಸ ನಾನು ಒಬ್ಬ ಸೇರ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ನನಗೆ. ಯಾಕಂತ ಹೇಳಿದ್ರೆ ಇಲ್ಲಿ ಜನರು ತುಂಬಾನೇ ಬ್ರೇವ್ ಅಂತ ಕೇಳ್ಕೊಂಡಿದ್ದೀವಿ. ತುಂಬಾನೇ ಗಟ್ಟಿ ಮನಸ್ಸು, ಎದಕ್ಕೂ ಕುಗ್ಗಲ್ಲ, ಎದಕ್ಕೂ ಜಗ್ಗಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆ ಗಟ್ಟಿ ಅಂತ ಬಂದ್ಬಿಡುತ್ತೆ. ನಾನು ಉತ್ತರ ಕರ್ನಾಟಕ ಅದೆಲ್ಲ ಇದನ್ನ ಇರಲ್ಲ. ಎಲ್ಲವರು ಬದುಕ್ತೀವಿ, ಎಲ್ಲವರು ಬದುಕು. ನಮ್ಮ ಅಪ್ಪನ ಹೇಳಿರ್ತೀನಿ, ಪ್ರಪಂಚದಲ್ಲಿ ಯಾರು ಬದುಕ್ತೀರಪ್ಪ ಅಂತ ಹೇಳಿರ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಒಳಗಡೆ ಆ ಮನೋಭಾವ ಇದೆ, ಎಲ್ಲರೂ ಬದುಕಬೇಕು ಅನ್ನೋ ಮನೋಭಾವ ಇದೆ. ಇಂಥ ಒಂದು ಊರು ಈಗ ಬೆಂಗಳೂರಿಗೆ ಒಂದು ದಾರಿ ಅನ್ನೋದು ಬಹಳ ಖುಷಿ ಆಗ್ತಿದೆ. ಅದು ಒಂದು ಇಷ್ಟಪಡ್ತೀನಿ. ಈಗ ಏನಾದ್ರೆ ಸರ್ಕಾರ ನನಗೆ ಒಂದು ಮಾತಾಡಲು ಇಷ್ಟಪಡ್ತೀನಿ. ರಾಯಚೂರಿಗೆ ಅಟೆನ್ಷನ್ ಮುಖ್ಯ ಅಲ್ಲ, ಅಟೆನ್ಷನ್ ಬೇಕಾಗಿಲ್ಲ ರಾಯಚೂರಿಗೆ. ರಾಯಚೂರಿಗೆ ಬೇಕಾಗಿರೋದು ರೆಕಗ್ನೇಷನ್, ಗುರುತು ಬೇಕಾಗಿಲ್ಲ, ಮಾನ್ಯತೆ ಬೇಕಾಗಿಲ್ಲ ರಾಯಚೂರಿಗೆ ಅಂತ ನನ್ನ ಒಂದು ಅನಿಸಿಕೆ ಅಂತ ಅನಿಸ್ತು. ಒಂದಿಷ್ಟು ವಿಷಯ ತಿಳ್ಕೊಂಡು ಇಷ್ಟು ಇಲ್ಲಿ ನೋಡುವಂತ ಬೆಳಗ್ಗೆ ನೋಡ್ಬೇಕಾಗಿ ಅನಿಸ್ತು. ಸರ್ಕಾರಕ್ಕೆ ಒಂದೊಂದು ಮನೆ ಎಲ್ಲರೂ ನಾನು ನೋಡ್ದಂಗೆ ಇವಾಗ ಸಾಕಷ್ಟು ಜನ ಕನ್ನಡ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾರೆ. ಒಂದೊಂದು ಇವತ್ತು ನೋಡಿ, ಅದು ಮಾತಾಡಿದ ಮುಂಚೆ ಹೇಳ್ತೀನಿ, 14 ವರ್ಷ ಸತತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಾನು. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, 30 ಸಿನಿಮಾ ಮಾಡಿದ್ದೀನಿ, ಧಾರಾವಾಹಿ ಮಾಡಿದ್ದೀನಿ. ಸಾಕಷ್ಟು ಜನ ನನ್ನ ದೊಡ್ಡವರೆಲ್ಲರೂ ಪಾಲ್ಗೊಂಡ ಧಾರಾವಾಹಿಗೆ ನಾನು ನೋಡಿ ಗುರುತಿಸಿದ್ದಾರೆ. ಆದರೆ ಇವತ್ತು ಭಾರತೀಯ ಸರ್ ಆಗಿರಬೇಕು, ಅವ್ರು ಏನೇ ಕಾಣಿಸಿ ಹೇಳ್ತೀನಿ ಅಂತ ಹೇಳಿದ್ರೆ ನನಗೆ ಒಂದು ಸುದೀರ್ಘ ಒಂದು ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸರ್. ಬೆಂಗಳೂರಲ್ಲಿ ಎಲ್ಲ ಕೆಲಸ ಮಾಡಿಲ್ಲ ಸರ್, ರಾಯಚೂರು ನೀವು ಮಾಡಿದೆ. ನಮ್ಮ ಅಂದ್ರೆ ನೀವು ಹೇಳಿದ ಮಾತ್ರ ಸಿನಿಮಾ ನೋಡೋಣ ರಾಯಚೂರಲ್ಲಿ ಅಂತ ಹೇಳಿದ್ರೆ, ಸಿನಿಮಾ ನೋಡೋಣ ಅಂತಂದ್ರೆ ಸರ್ ನಾವು ಬೆಂಗಳೂರಿಗೆ ಇಲ್ಲಿ ಬಂದು ಇವತ್ತು ಮೆಗದಿಗೆ ಮುಚ್ಚಿಕೊಂಡು ಏನು ನಿಂತ್ಕೊಂಡಿದ್ದೀವಿ ಅಂದ್ರೆ ನಿಮ್ಮಿಂದ ಸಾಕಬೇಕು. ಐ ಥಿಂಕ್ ಈ ಒಂದು ಪೂಜೆಯ ಕಾರ್ಯ ಹಾಗೆ ರೆಕಗ್ನೈಸ್ ಮಾಡುವಂಥ ಒಂದು ವಿಷಯಗಳು ಇವರಿಂದ ಕಲಿಬೇಕು ಅಂತ ನಾನು ಅನ್ಕೊಳ್ತೀನಿ. ಕಡಿಮೆ ಜನ ಇದ್ರೂ ಪರವಾಗಿಲ್ಲ, ಒಳ್ಳೆ ಮನಸ್ಸುಗಳಿಗೆ ನಾನು ಜೋರದ ಚಪ್ಪಡಿಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನೀವು ಇಷ್ಟು ಜನ ಸಾಕಬೇಕು. ಇಂಥೊಂದು ಒಳ್ಳೆ ಕಾರ್ಯಕ್ರಮಗಳು ನಿಮ್ಮ ಆಯ್ಕೆ ಆಗಿದೆ ಅಂತ ಹೇಳಿದ್ರೆ ನಿಮ್ಮಿಂದ ಏನೋ ಒಂದು 100 ಜನ ತಲುಪುತ್ತೆ. ಮುಂದೆ ಬರುವ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಮತ್ತೊಮ್ಮೆ ರಾಯಚೂರು ಮತ್ತೆ ಬರ್ತೀನಿ ನಾನು. ಆದರೆ ಸರ್ ನನಗೆ ನನ್ನ ಹಳೆಯ ಒಂದು ದಿನಗಳ ನೆನಪಾಯಿತು. ಯಾಕಂದ್ರೆ ನಾನು ಒಂದು ವೇದಿಕೆ ಕೆಲಸ ಮಾಡ್ತಿದ್ದೆ, ಸ್ವಾಮಿ ವಿವೇಕಾನಂದ ಚಿತ್ರನಾಶನ ವಿಚಾರ ವೇದಿಕೆ ಅಂತ. ನನ್ನ ಗುರುಗಳು ಅವತ್ತು ನನ್ನ ರೆಕಗ್ನೈಸ್ ಮಾಡಿ ಮುಂದೆ ಒಂದು ಆಕ್ಟರ್ ಅಂತ ರೆಕಗ್ನೈಸ್ ಮಾಡಿದ್ರು. ಅವತ್ತಾದ್ಮೇಲೆ ಮತ್ತೊಮ್ಮೆ ಒಂದು ಆತ್ಮೀಯವಾದ ಒಂದು ಭಾವನೆ ಕೊಟ್ಟಂತ ಒಂದು ವೇದಿಕೆ ಅದರ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈಗ ನಾವು ನಮ್ಮ ಇನ್ನೊಂದು ಸಿನಿಮಾ ಸೀಟೇಜ್ ಪ್ರಮೋಷನ್ಸ್ಗೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮಗೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಹೊಸಬ ಸಿನಿಮಾಗೆ ಮತ್ತೊಮ್ಮೆ ಧನ್ಯವಾದ ಗುರುಜಿ ಸರ್. ನಿಮ್ಮ ಒಂದು ಮಾತು ತುಂಬ ಇನ್ಸ್ಪೈರಿಂಗ್. ನೀವು ಮಾಡ್ತಾ ಇರೋ ಒಂದು ಕೆಲಸ ತುಂಬ ಇನ್ಸ್ಪೈರಿಂಗ್. ನಮ್ಮ ಯೂತ್ಗೆ ಒಂದು ಅನಾಥ ಮಕ್ಕಳಿಗೆ ಒಂದು ಪ್ರಾಪರ್ ಎಜುಕೇಶನ್ ಕೊಡ್ತಾ ಇದ್ದೀರಾ, ಅದು ತುಂಬ ಪುಣ್ಯದ ಕೆಲಸ. ನಿಮ್ಮ ಪಕ್ಕ ಕೂತ್ಕೊಂಡು ಸ್ಟೇಜ್ ಶೇರ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಸರ್. ಆ್ಯಂಡ್ ಶ್ರೀದೇವಿ ಮ್ಯಾಮ್, ಇಟ್ಸ್ ವೆರಿ ಇನ್ಸ್ಪೈರಿಂಗ್. ತುಂಬ ಇನ್ಸ್ಪೈರ್ ಮಾಡಿದ್ರಿ ನಿಮ್ಮ ಒಂದು ಮಾತುಗಳಿಂದ. ಎಜುಕೇಷನ್ ಅಷ್ಟೇ ಅಲ್ಲ, ಜ್ಞಾನ ತುಂಬ ಇಂಪಾರ್ಟೆಂಟ್. ನಾವು ಓದಿದ್ದೆಲ್ಲ ಮುಖ್ಯ ಅಲ್ಲ, ನಾವು ಓದಿ ಏನು ತಿಳ್ಕೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಸೋ ಇನ್ಸ್ಪೈರಿಂಗ್ ಮ್ಯಾಮ್. ನಮ್ಮಂಥ ಯೂತ್ಸ್ಗಳಿಗೆ, ಇವಾಗಿನ ಜನ್ರೇಷನ್ಗೆ ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದು ನಮಗಿನ. ಯಾಕೆಂದ್ರೆ ನಾವು ಓದಬೇಕಾದ್ರೆ ಕಂಪ್ಯೂಟರ್ಸ್, ನಾವು ಲೈಕ್ ಗ್ಯಾಡ್ಜೆಟ್ಸ್ ಎಲ್ಲ ಬಂದಿತ್ತು, ಅದನ್ನ ಯೂಸ್ ಮಾಡ್ತಾ ಇದ್ವಿ. ಇವಾಗ ಏನಾಗಿದೆ ಅಂದರೆ ಟೆಕ್ನಾಲಜೀಸ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಯಾರು ಪುಸ್ತಕಗಳನ್ನೇ ಓದ್ತಾ ಇಲ್ಲ ಇವಾಗಂತೂ. ಇನ್ಫ್ಯಾಕ್ಟ್ ನಾನು ಓದ್ತಾ ಇರಲಿಲ್ಲ, ಆದರೆ ಅದರ ಬೆಲೆ ಗೊತ್ತಾಗಿದೆ. ಪುಸ್ತಕದ ಬೆಲೆ ಇವಾಗಿನ ಜನ್ರೇಷನ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಮಗೆ ಗಿಫ್ಟ್ ಆಗಿ ಪುಸ್ತಕಗಳನ್ನ ಕೊಟ್ಟಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಮ್ಮ ಬ್ಯಾಂಗ್ಳೂರಲ್ಲೇ ಇವಾಗ ಏನಾಗಿದೆ ಅಂದರೆ ನಮ್ಮ ಸಿನಿಮಾ ಪರಿಸ್ಥಿತಿ ಬೇರೆ ಸಿನಿಮಾಗಳಿಗೆಲ್ಲ ಎಲ್ಲಿ ನೋಡಲ್ಲ ಅಂತ ನಾವು ಹುಡುಕಿದ್ರೆ ನಮ್ಮ ಕನ್ನಡ ಸಿನಿಮಾನ ಎಲ್ಲಿ ನೋಡ್ತಾರೆ ಅಂತ ಹುಡುಕಬೇಕಾಗಿದೆ ನಮ್ಮ ಕರ್ನಾಟಕದಲ್ಲೇ. ಆ ಪರಿಸ್ಥಿತಿ